ರಾಜ್ಯದಲ್ಲಿ ಎಸ್ಐಆರ್ ಮತದಾರರ ಪರಿಷ್ಕರಣೆಗೆ ನಮ್ಮ ವಿರೋಧವಿದೆ. ಯಾಕೆಂದರೆ ದೇಶದ ಜನರ ಹಕ್ಕನ್ನೇ ಕಸಿದುಕೊಳ್ಳುವ ತಂತ್ರಗಾರಿಕೆ ಎಂದು ವೆಲ್ಫೇರ್ ಪಾರ್ಟಿಯ ರಾಯಚೂರು ಜಿಲ್ಲಾಧ್ಯಕ್ಷ ಶೇಖ್ ಫರೀದ್ ಉಮ್ರಿ ಕಿಡಿಕಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತ ಮತ್ತು ವಾಲ್ಮೀಕಿ ವೃತ್ತದ ಬಳಿ ಎದ್ದೇಳು ಕರ್ನಾಟಕ ಹಮ್ಮಿಕೊಂಡಿದ್ದ ಎಸ್ಐಆರ್ ವಿರುದ್ಧದ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿ, ಎಸ್ಐಆರ್ ಕುರಿತು ರಾಜ್ಯ ಸರ್ಕಾರ ಖಂಡಿಸುವ ಕೆಲಸ ಮಾಡಲ್ಲ. ಯಾಕೆಂದರೆ ಮತದಾರರ ಪರಿಷ್ಕರಣೆ ಮಾಡುವುದು ಸಂವಿಧಾನ ವಿರೋಧಿಯಾಗಿದೆ ಎಂದರು. ದೇಶದ ರಾಜ್ಯದಲ್ಲಿ ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಸೇರಿದಂತೆ ನಾನಾ ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ನೆಪದಲ್ಲಿ ಹಕ್ಕುದಾರರನ್ನೇ ಕೈಬಿಟ್ಟಿರುವುದು ಸರಿಯಾದುದಲ್ಲ. ಅಲ್ಪಸಂಖ್ಯಾತರ ವಿರೋಧಿ ಎಸ್ಐಆರ್ಗೆ ಧಿಕ್ಕಾರ, ಅಲ್ಪಸಂಖ್ಯಾತರ ವಿರೋಧಿ ಎಸ್ಐಆರ್ಗೆ ಧಿಕ್ಕಾರ, ಎಸ್ಐಆರ್ ವಿರೋಧಿ ಜನಜಾಗೃತಿ ಜಾಥಾಕ್ಕೆ ಜಯವಾಗಲಿ. ಈಗಾಗಲೇ ಬೀದರ್ ಜಿಲ್ಲೆಯಿಂದ ಗುಲ್ಬರ್ಗ, ಯಾದಗಿರಿ, ಶಾಪುರ್ ಮತ್ತು ರಾಯಚೂರು ಮುಖಾಂತರ ಒಂದು ಜನಜಾಗೃತಿ ಜಾಥಾ ಅಂದ್ರೆ ಜನಪರ ಹೋರಾಟಗಾರರೆಲ್ಲ ಸೇರಿ ಈ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಜಂಟಿಯಾಗಿ ನಡೆಸುತ್ತಿರುವಂತಹ ಎಸ್ಐಆರ್ ವಿರೋಧ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಜಾಥಾ ಇವತ್ತು ಮಾನ್ವಿಗೆ ಸಂಜೆ 4:50 ತಲುಪಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮಾನವೀಯ ವಿವಿಧ ಜನಪರ ಬುದ್ಧಿಜೀವಿಗಳು ಮತ್ತು ಹೋರಾಟಗಾರರು ಮತ್ತು ಇತರೆ ವರ್ಗದವರೆಲ್ಲ ಸೇರಿ ಸ್ವಾಗತವನ್ನು ಬಯಸಿ ಆ ಒಂದು ಜಾಥಾವನ್ನು ಯಶಸ್ವಿಗೊಳಿಸಲಾಯಿತು. ಈ ಜಾಥಾ ಮುಖ್ಯ ಉದ್ದೇಶ ಏನಂದ್ರೆ, ಸರ್ಕಾರದ ವತಿಯಿಂದ ಏನು ಒಂದು ಚುನಾವಣಾ ಆಯೋಗ ಅದು ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು ಮತ್ತು ಇತರ ರಾಜ್ಯಗಳಲ್ಲಿ ಈಗಾಗಲೇ ಸುಮಾರು 13 ಕಡೆ ಅದು ಎಸ್ಐಆರ್ ನಡೆದಿದೆ. ಈ ಎಸ್ಐಆರ್ ಮಾಡಲಿ ಪ್ರತಿ 20 ವರ್ಷಕ್ಕೆ ಹಾಗೆಲ್ಲ ಮಾಡ್ತಾರೆ, ಬಹಳ ಸಂತೋಷ. ಆದ್ರೆ ತೀವ್ರ ಪರಿಷ್ಕರಣೆ ಅನ್ನುವಂತ ಒಂದು ವಿಚಾರ ಅಂದ್ರೆ 2019ರಲ್ಲಿ ಅವರು NRC ಮತ್ತು CA ತರುವ ಸಂದರ್ಭದಲ್ಲಿ ಅವರು ಯಶಸ್ವಿಯಾಗಿ ಸಾಧ್ಯ ಆಗಿಲ್ಲ. ಆ ರೀತಿಯಲ್ಲಿ ಈಗ ಒಂದು ಬೇರೆ ದಾರಿಯಿಂದ ಎಸ್ಐಆರ್ ಮುಖಾಂತರ ಜನರ ನಾಗರಿಕತ್ವವನ್ನು ಪ್ರಶ್ನೆ ಮಾಡುವಂತ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಮತ್ತು ನಿಜವಾದ ಮತದಾರರನ್ನ ಆ ಮತದಾರರ ಪಟ್ಟಿಯಿಂದ ಹೊರಗಿಡುವ ಒಂದು ದುರುದ್ದೇಶದಲ್ಲಿ ನಡೀತಾ ಇದೆ. ನೋಡಿ, ಒಂದು ಉದ್ದೇಶ ನಾವು ಹೇಳ್ತಾ ಇದೀವಿ. ಈಗಾಗಲೇ ಬಿಹಾರದಲ್ಲಿ ಪಶ್ಚಿಮದಲ್ಲಿ ಚುನಾವಣೆ ನಡೀತು. ಸುಮಾರು 4000 EVMಗಳು ಒಂದು ಸಂಗ್ರಹಾಲಯದಲ್ಲಿ ಇಡಲಾಗಿತ್ತು. ಆ ಒಂದು ಚುನಾವಣೆ ಒಂದು ದುರುಪಯೋಗ ಆಗಿದೆ, ಅಲ್ಲಿ ದೌರ್ಜನ್ಯ ಆಗಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದ್ವು. ಅದು ಸರ್ಕಾರದ ಅದು ನ್ಯಾಯಾಲಯಕ್ಕೆ ಹೋಗುವ ಒಂದು ಸ್ಥಿತಿಯಲ್ಲಿದ್ದಾಗ 4000 EMಗಳನ್ನ ಬೆಂಕಿ ಹಚ್ಚಿ ಅಲ್ಲಿ ಸುಡಲಾಗುತ್ತೆ ಅಂದ್ರೆ ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಬೇಕು. ಮತ್ತು ಯಾವ ಜನ SR ಇಂದ ಹೊರಗೆ ಉಳಿದಿದ್ದಾರೆ ಅವ್ರು ನ್ಯಾಯಕ್ಕಾಗಲಿಕ್ಕೆ ಸುಪ್ರೀಂ ಕೋರ್ಟ್ ಹೋದಾಗ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತಹ ನ್ಯಾಯಾಧೀಶರು ಸಹ ಅವರಿಗೆ ಯಾವುದೇ ಒಂದು ಉತ್ತಮವಾದಂತ ರೀತಿಯಲ್ಲಿ ಅವರಿಗೆ ಅವಕಾಶ ಕೊಡದೆ ಅಂದ್ರೆ ಚುನಾವಣೆಯಲ್ಲಿ ಸಹ ಭಾಗವಹಿಸಲಿಕ್ಕೆ ಅವಕಾಶ ಕೊಡಲ್ಲ. ಈ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಒಂದು ಅವರ ಅಶ್ವಮೇಧ ಅನ್ಬಹುದವರಿಗೆ ಅವರ ಒಂದು ಕುದುರೆ ಕರ್ನಾಟಕದಲ್ಲಿ ಕಟ್ಟಿ ಹಾಕಲಾಗ್ತದೆ. ಯಾಕಂದ್ರೆ ಇಲ್ಲಿರುವಂತ ಜನ ಜಾಗೃತರಾಗಿದ್ದಾರೆ, ಎಲ್ಲಾ ವರ್ಗದ ಜನರು ಜಾಗೃತರಾಗಿದ್ದಾರೆ. ಹಾಗಾಗಿ ಇಲ್ಲಿ ಅವರ ಈ ಒಂದು ಆಟ ನಡೆಯುವುದಿಲ್ಲ ಅನ್ನುವಂಥದ್ದು ನಾವು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಲ್ಲ ಸರ್, ಯಾಕಂದ್ರೆ ಈ ರಾಜ್ಯ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಆಂದೋಲನ ಮಾಡಬೇಕಾಯಿತು. ಇಲ್ಲಿನ ಶಾಸಕರು, ಸಚಿವರು ಕೂಡ ಯಾಕೆ ಒಂದು ರೀತಿ ಕ್ರಾಂತಿಕಾರಿಯಿಂದ ಆ ರೀತಿ ಬದಲಾವಣೆ ಮಾಡ್ತಾ ಇಲ್ಲ, ಒಂದು ರೀತಿಯಲ್ಲಿ ಮೌನವಾಗಿದ್ದಾರೆ ಯಾಕೆ? ನೋಡಿ, ನಿಜವಾಗ್ಲೂ ಬಹಳ ದುಃಖದ ವಿಷಯ. ಎಲ್ಲಾ ಶಾಸಕರು, ಸಂಸದರು, ಎಲ್ಲ ಜಾತ್ಯತೀತ ಪಕ್ಷದ ಮುಖಂಡರು ಸೇರಿ ಮಾಡ್ಬೇಕಿತ್ತು. ಆದ್ರೆ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ. ಹಾಗಾಗಿ ಈ ಎಲ್ಲಾ ಸಾಮಾಜಿಕ ಹೋರಾಟಗಾರರು ಸೇರಿ ಇಲ್ಲಿ ಮಾಡ್ತಾ ಇರೋದು ಅದಕ್ಕಾಗಿ, ಜನರ ಜಾಗೃತಿ ಮೂಡಿಸ್ಲಿಕ್ಕಾಗಿ. ಈಗ ರಾಜಕಾರಣಿಗಳು ಮೌನವಾಗಿದ್ದಾರೆ ಒಂದು ರೀತಿಯಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಎಸ್ಆರ್ಗೆ ಶರಣಾಗಿದ್ದಾರ? ಅಲ್ಲ, ಅದು ನಾವು ಹೇಳಿಕ್ ಸಾಧ್ಯ ಆಗಲ್ಲ. ಅವರಿಗೂ ಸಹ ಚಿಂತೆ ಇದೆ, ಅವರ ಹಂತದಲ್ಲಿ ಮಾಡ್ತಾ ಇರಬಹುದು ಅನ್ನುವಂಥದ್ದು ಭರವಸೆ ನಮಗಿದೆ. ಹಾಗಾಗಿ ನಾವಂತೂ ಮಾಡ್ತಾ ಇದೀವಿ ಎಲ್ಲರೂ ಸೇರಿ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ SIR ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ಜನರಲ್ಲಿ ಮೂಡಿಸಲಾಗುತ್ತಿದೆ ಒಂದು ಜಾಗೃತಿ. ಇಂದು ಮಾನ್ವಿಯಲ್ಲಿ SIR ಕುರಿತು ಏನು ಹೈದರಾಬಾದ್ ಕರ್ನಾಟಕದ ವತಿಯಿಂದ ಒಂದು ಬೃಹತ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನ SIR ಪ್ರತಿರೋಧ ಜಾಥಾ ಅಂತ ಕರಿತಿದ್ದೀವಿ.
ಮಾನವಿಯಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲಾ ಸಮಾಜದ ಮುಖಂಡರು, ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಜಾಥವನ್ನ ಯಶಸ್ವಿಗೊಳಿಸಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ದೇಶ ಸರ್ವಾಧಿಕಾರಿಗಳತ್ತ ಹೊರಡುತ್ತಿದೆ. ಸರ್ವಾಧಿಕಾರಿಗಳ ಧೋರಣೆಯತ್ತ ಇವತ್ತು ನಮ್ಮ ಭಾರತ ದೇಶ ಹೋಗುತ್ತದೆ. ಭಾರತ ಒಂದು ಸರ್ವಾಧಿಕಾರಿಗಳ ದೇಶ ಅಲ್ಲ, ಇದು ಪ್ರಜಾಪ್ರಭುತ್ವ ದೇಶ. ಇದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಂದು ದೇಶವನ್ನ ಇವತ್ತು ಈ ದೇಶವನ್ನ ಆಳ್ತಕ್ಕಂಥ ಪ್ರಧಾನ ಮಂತ್ರಿಗಳು, ಆಳ್ತಕ್ಕಂಥ ರಾಜಕೀಯ ನ್ಯಾಷನಲ್ ಪಾರ್ಟಿಗಳು ಏನಿದ್ದಾವೆ ಅಂತ ಹೇಳಿದ್ರೆ ಇವತ್ತು ಕೋಮುವಾದವನ್ನ ಬಳಸಿಕೊಂಡು ಇವತ್ತು ಜನರನ್ನ SIR ಅಂತಕ್ಕಂಥ ಒಂದು ಕಾನೂನಡಿಯಲ್ಲಿ ಜನರನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಒಂದು ವಿಚಾರವನ್ನ, ಒಂದು ಹುನ್ನಾರವನ್ನ ಈ ಒಂದು SIR ಒಳಗೊಂಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಹಿರಂಗ ಪಡಿಸಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಚುನಾವಣೆ ಆಯೋಗ ಮತ್ತೆ ಸುಪ್ರೀಂ ಕೋರ್ಟ್ ಇವೆಲ್ಲ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಘಟಕಗಳೇನಿದಾವ ಅವೆಲ್ಲ ಸರ್ಕಾರದ ಕಪಿಮುಷ್ಟಿಯಿಂದ SIR ಅಂತಕ್ಕಂಥ ಒಂದು ಕಾನೂನಡಿಯಲ್ಲಿ ಇವತ್ತು ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಬಡವರನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ, ಅಂದರೆ ಅವರ ಮತದಾನದ ಹಕ್ಕುಗಳನ್ನ ಕಿತ್ತುಕೊಂಡು ಅವ್ರನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿ ಈ ದೇಶದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ಕಿತ್ತುಕೊಳ್ತಕ್ಕಂಥ ಒಂದು ಹುನ್ನಾರ. ಇದನ್ನ ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿ ಇದನ್ನ ನಾವು ವಿರೋಧಿಸ್ತಿದ್ದೇವೆ. ಇವತ್ತು SIR ಮೂಲಕ ಆಗಿರ್ತಕ್ಕಂಥ ಏನು ಪಶ್ಚಿಮ ಬಂಗಾಳ ಇರ್ಬೋದು, ಒರಿಸ್ಸಾ ಇರ್ಬೋದು, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಮಧ್ಯಪ್ರದೇಶ, ಇಡೀ ಏನು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಗ್ತದೆ. ಆ ಚುನಾವಣೆಯಲ್ಲಿ ಒಂದೊಂದು ರಾಜ್ಯದಲ್ಲಿ 1 ಕೋಟಿ ಜನಸಂಖ್ಯೆ, ಇಡೀ ಭಾರತದಲ್ಲಿ 10-15 ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕಿನಿಂದ ಇವರನ್ನು ವಂಚಿಸ್ತಕ್ಕಂಥ ಈ ಕೆಲಸವಾಗಿದೆ. ಆದ ಕಾರಣ ಈ ಒಂದು SIR ಅನ್ನ ಬಹಳ ಪ್ರತಿರೋಧವಾಗಿ ನಾವು ವಿರೋಧಿಸುತ್ತಿದ್ದೇವೆ. ಇದನ್ನ ಸರ್ಕಾರ ರದ್ದುಪಡಿಸಬೇಕಂತೇಳಿ ವರದಿ ಶಫೀಕ್ ಹುಸೇನ್ ಮಾನವಿ.